ಇನ್ನು ನಾಳೆ ಬರ್ತೀವಿ ಹಬ್ಬನ ಅಲ್ಲೇ ಮಾಡಕ್ಕೆ ಹೋಗಿದ್ದಾರೆ ನೋಡಮ್ಮ. ವರಲಕ್ಷ್ಮಿ ಹಬ್ಬ ಇಲ್ಲಿ ಮಾಡ್ತಾರ ಮನೆಗೆ, ನನ್ನ ತವ್ರ ಮನೇಲಿ ಮಾಡ್ತೀವಿ ಅಂತ ಹೋಗಿದ್ದಾರೆ. ಅಯ್ಯೋ ಹೌದಾ, ಅಲ್ಲ ಇಲ್ಲಿ ಮಾಡ್ಬೇಕು ತಾನೆ, ಅವ್ರಿಗೆ ಹೆಂಗೆ ತಿಳಿಯುತ್ತಪ್ಪ ನಿನ್ನ ಸೊಸೆಯವ್ರಿಗೆ. ಅಲ್ಲ ಇಲ್ಲಿ ಹಬ್ಬ ಮಾಡೋದು ಬಿಟ್ಟು ಹೋಗಿ ತವ್ರ ಮನೇಲಿ ಮಾಡತ್ತಾ ಕೂತ್ಕೊಬಿಟ್ರೆ ಅವ್ರು ಇಲ್ಲಿ ಯಾರು ಮಾಡ್ತಾರಂತೆ? ಅದೇನಪ್ಪ, ಇವರಿಬ್ರು ಕೇಳಲ್ಲ, ಈ ಪ್ರಕಾಶನೂ ಕೇಳಲ್ಲ, ಈ ಗೌತಮ್ನೂ ಕೇಳಲ್ಲ. ಇಬ್ರು ಏನು ಕೇಳಲ್ಲ. ಹೇಳ್ತೀನಿ ಇಬ್ರು ಕಂಡ್ರಿಷನಾಗಿ ಇಬ್ರು ಕರೆದು. ಅಲ್ಲ ಕಣೆ, ಇಲ್ಲೋಡಿ ಮನೆಗೆ ₹1 ಅವ್ರ ಸಂಬಳದ ದುಡ್ಡು ಕೊಡಲ್ಲ. ಇವ್ರು ನಮ್ಮ ಮನೆಯವ್ರಿಗೂ ಹೇಳ್ತೀನಿ ತಡಿ ಕರೆದು ಬಿಟ್ಟು. ಏನೇನು ಇಲ್ಲ ಕಣೆ, ಏನೇನು ₹1 ನಮ್ಮ ಮನೆಗೆ ಅವ್ರು ಸಂಬಳದ ದುಡ್ಡು ಕೊಟ್ಟಿಲ್ಲ ಗೊತ್ತಾ? ಅವಳು ನಮ್ಮ ಸಿದ್ಧಿ ಅದನ್ನೇ ಆಡ್ಕೊಂತಾಳೆ. ಸಂಬಳದ ದುಡ್ಡು ಸೊಸೆಯರು ಇಬ್ಬರಳೂ ಕೊಡಲ್ಲ ಅಂತ ಹೇಳಿ ಆಡ್ಕೊಂತಾಳೆ ಕಣಿ. ನಾನು ವಾರ್ಗಿತ್ತಿ ಅವಳಿಗೆ ಹೇಳ್ಕೊಟ್ಟಿರ್ಬೇಕು. ಅವಳಿಗೆ ಹೇಳ್ಕೊಟ್ಟಿದ್ದಾಳೆ, ನೀನು ಮಾತಾಡ್ಸಲ್ವಲ್ಲ ಅದಕ್ಕೆ ಹೇಳ್ಕೊಟ್ಟವಳೆ. ಹೋಗಿ ಸರಿಯಾಗಿ ಮಾತಾಡಿ ಹೇಳ್ತೀನಿ. ಅಲ್ಲ ಹಿಂಗೆ ಯಾಕೆ ಮಾಡ್ತೀಯೇ, ನನ್ನ ಸೊಸೆಯರ್ಗೆ ಯಾಕೆ ಹಿಂಗೆ ಹೇಳ್ಕೊಡ್ತೀಯಾ ಅಂತ ಹೇಳೋಗು. ಇವ್ರಿಗೆ ಬುದ್ಧಿ ಇರಬೇಕು ಮುಂಚೆಗೆ. ತಡಿ ಇವ್ರನ್ನೂ ಕರೆದು ಹೇಳ್ತೀನಿ, ನಮ್ಮ ಮನೆಯವ್ರನ್ನೂ ಕರೆದು ಇವರಿಬ್ರು ಕರೆದು ಹೇಳ್ತೀನಿ, ಪ್ರಕಾಶನೂ ಗೌತಮನೂ. ಗೌತಮ್, ಪ್ರಕಾಶ ಬಂದ್ರೆ ಇಲ್ಲಿ. ಏನಮ್ಮ? ಅಲ್ಲ ಕಣೋ, ನಿನ್ನ ಹೆಂಡ್ತಿಯರ ಹತ್ರ ಸಂಬಳ ಇಸ್ಕೊಂತಿರೋ ಇಲ್ವೋ? ಅವ್ರ ಕೈಯಾಗ ದುಡ್ಡು ಕೊಟ್ಟಾಗ ಕೈಯಾಗ ದುಡ್ಡು ಇರ್ತವೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾರವ್ರು. ಹೋಗಿ ಅವ್ರ ಅಮ್ಮನ ಮನೆಗೆ ಹೋಗಿ ಅದು ಇದು ತಿನ್ಕೊಂಡು ಎಲ್ಲ ಅಲ್ಲಿ ಮಾಡ್ಕೊಂಬೋದು. ಇಲ್ಲೇನ ಬಂದಾಗ ಚಿಕನ ಯಾತನ ಮಾಡ್ರಮ್ಮ ಬಿಡತ್ತೆ. ನಾನು ಆಲೆ ಅಮ್ಮರ ಮನೇಲಿ ತಿಂದು ಬಂದಿದ್ದೀವಿ ನಾವು ಅಂತಾರೆ. ಇಲ್ಲಿ ಮನೆಗಳವ್ರು ತಿನ್ನೋದು ಬೇಡ. ಫಸ್ಟು ನಿನ್ನ ಹೆಂಡ್ತಿ ಹೇಳಿದ್ರೆ ಸಂಬಳನ ನನ್ನ ಕೈಗೆ ಇಸ್ಕೊಂಬಂದು ಕೊಡಪ್ಪ. ಈ ವರ್ಷ ನಾನೇನೋ ಸುಧಾರಿಸಿದ್ದೀನಿ, ಇನ್ಮೇಲೆ ನಾನು ಸುಧಾರ್ಸೋಕ್ಕಾಗಲ್ಲ. ಅದೇ ನಮ್ಮ ಮನೆ ಕಟ್ಟೋವರೆಗೂ ಸ್ವಲ್ಪ ಅವ್ರ ಅಪ್ಪರಿಗೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅವರು ಒಂದು ಸ್ವಲ್ಪ ಇಟ್ಕೊಂಡು ಅದೇ ಅವ್ರ ಅಮ್ಮರಿಗೂ ಸ್ವಲ್ಪ ಕೊಡ್ಬೇಕಲ್ಲಮ್ಮ, ಪಾಪ ಅಲ್ಲಿ ಯಾರು ಇಲ್ವಲ್ಲ. ಪ್ರಕಾಶ ಇಸ್ಕೋಬೇಕು. ಇವರಿಬ್ಬರೇ ಅಲ್ಲ, ಇನ್ನೂ ಇಬ್ಬರಳಿದ್ದಾರೆ. ಇವರೇ ಹಾಕಿ ಕಟ್ಸಿದ್ರು ನಾಳೆ ಹೊತ್ನಾಗ ಅವ್ರು ಬಿಡ್ತಾರಾ? ಬಿಡೋದಿಲ್ಲ. ನಾವು ಕೊಟ್ಟಿದ್ವಿ, ನಮಗೂ ಬೇಕು, ನೀವು ಕೊಟ್ಟಿದ್ರೆ ನಮ್ಮಪ್ಪ ನಮ್ಮಮ್ಮ ಕಟ್ಸಿರೋದು ಅಂತ ಹೇಳ್ತಾರೆ. ಅವ್ರು 4 ಜನಕ್ಕೂ ಭಾಗ ಮಾಡಬೇಕು. ಅದರಲ್ಲಿ ಅವ್ರೇನು ತಿಳ್ಕೊಂಡಿದ್ದಾರೆ, ನಮಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಯಾರು ಬಿಡೋದಿಲ್ಲ. 4 ಜನಕ್ಕೂ ಭಾಗ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ಇವ್ರಿಗೇನಪ್ಪ, ಇಲ್ಲೇ ಇವರೇ ಒಂದು ಮನೆ ಕಟ್ಟಿಸ್ಕೊಂಡ್ರೆ ಆಯ್ತಪ್ಪ. ನೀವೆಲ್ಲ ಒಂದೊಂದು ಕಟ್ಟಿಸ್ಕೊಂಡು ಇಬ್ಬರು ಇದ್ದೀರಾ, ಇಬ್ಬರು ಹೊಸ ಅದೆಲ್ಲನ ಚೆನ್ನಾಗಿ ಕಟ್ಟಿಸ್ಕೊಂಡು ಚೆನ್ನಾಗಿದ್ರೆ ಆಯ್ತು ಅತ್ಲಾಗೆ. ನೋಡ್ತಾ ಇದೀವಿ ಕಣಂಟಿ, ನಾವು ಎಲ್ಲಾದರೂ ಕಟ್ಸೋಣ ಚೆನ್ನಾಗೆ ಅಂತ ಹೇಳಿ. ಆದರೆ ಬಿಡೋತ್ಲಾಗ ಇದೆ ಚೆನ್ನಾಗೈತೆ ಅಂತ ಒಂದ್ಸತಿ ಅನ್ಸುತ್ತೆ. ಅವ್ರದ್ದೆಲ್ಲ ಆಗಲಿ ಅಂತ ನೋಡ್ತಾ ಇದೀವಿ. ಅವ್ರ ಅಮ್ಮರದೆಲ್ಲ ಆಗಲಿ, ಆಮೇಲೆ ಕಟ್ಸೋಣ. ಇವನಂತೂ ಬಿಡತ್ಲಾಗೆ ಏನು ಕೇಳಲ್ಲ. ಇವನಿನ್ ನಮ್ಮ ಪ್ರಕಾಶ್ ಕೇಳಿದ್ರು ಕೇಳ್ತಾನೆ. ಇವನು ಗೌತಮ್ ಅಂತೂ ಏನೇನು ಕೇಳಲ್ಲಪ್ಪ ಅವಳನ್ನ. ಯಾಕಮ್ಮ, ಏನಾಯ್ತು? ಅಲ್ಲ ಕಣೋ, ನಿನ್ನ ಹೆಂಡ್ತಿ ಫುಲ್ಲು ಸಂಬಳ ಎಲ್ಲನ ಬರೀ ಅವ್ರ ಅಮ್ಮರ ಮನೆಗೆ ಕೊಟ್ಟರೆ ಇಲ್ಲೇನಾಗಬೇಕು? ಎಷ್ಟು ದಿನ ಅಂತ ನೋಡ್ಕೊಂಡು ಸುಮ್ಕಿರುತ್ತೇಳು ಇವಕ್ಕ. ಅದಕ್ಕೇನೆ ನನಗೆ ಸಂಬಳ ಕೊಡಲ್ಲ ಅಂತ ಹೇಳಿ ಕೇಳ್ತಾ ಐತೆ. ಅದೇ ಆಂಟಿ, 1-2 ದಿವಸ ಲೇಟು. ಯಾಕಂತಂದರೆ ಇವಾಗ ಅವ್ರ ಅಮ್ಮರ ಮನೆ ಕಟ್ತಾ ಇದ್ದಾರೆ. ನಾವೇ ಕುಂಡ್ರಿಸ್ಕೊಂಡು ಒಪ್ಕೊಂಡು ಅವ್ರ ಅಪ್ಪ ಅಮ್ಮನ ಮುಂದೆ ಮಾತು ಕೊಟ್ಟಿದ್ವಿ ಕೊಡ್ತಾರೆ ಅಂತ ಹೇಳಿ. ಇವಾಗ ಕೊಡಲ್ಲ ಅಂತಂದರೆ ಅವ್ರಿಗೆ ಬೇಜಾರಾಗಲ್ವಾ? ಇನ್ನೇನು ಮಾಡೋಕ್ಕಾಗುತ್ತೆ? 1-2 ದಿವಸ ಸುಧಾರಿಸಿದ್ರೆ ಹೆಂಗೋ ಆಮೇಲೆ ಹೆಂಗೋ ಆಗುತ್ತೆ ಆಂಟಿ, ಅದಕ್ಕೋಸ್ಕರ. ನಿಮಗೆ ಗೊತ್ತಾಗಲ್ಲ ಗೌತಮ್. ನೀವು ದುಡ್ದಿರೋದೆಲ್ಲ ಅಲ್ಲ ಕೊಟ್ಟರೆ ನೀವು ಮುಂದುವರಿಯೋದು ಯಾವಾಗ? ಯಾರೂ ಕೊಡಲ್ಲ. ಮದುವೆಗಿನ್ನ ಮುಂಚೆ ದುಡ್ದಿರೋದು ಅಷ್ಟೇ ಅವ್ರದ್ದು, ಅವ್ರ ಅಪ್ಪ ಅಮ್ಮಂದು. ಹೆಣ್ಮಕ್ಳು ಮದುವೆ ಆದಮೇಲೆ ಅವ್ರ ಮನೆ ಗಂಡನ ಮನೇಲಿ ಏನೈತೆ ಅವ್ರು ಆಸ್ತಿ ಮಾಡ್ಕೊಳ್ಳೋದು ನೋಡ್ತಾರೆ ಹೊರ್ತನು ಯಾರೂ ಹಿಂಗೆ ಕೊಡೋದಿಲ್ಲ. ನಿನ್ನ ಹೆಂಡ್ತಿಗೂ ಬುದ್ಧಿಲ್ಲ, ನಿನ್ನ ಹೆಂಡ್ತಿಗೂ ಬುದ್ಧಿಲ್ಲ, ಇಬ್ಬರು ಕೊಡ್ತಾ ಇದ್ದಾರೆ ಅಂತಂದರೆ ಅಲ್ಲ. ನೀವು ಫಸ್ಟು ಬಿಗಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ನೀವು ಫಸ್ಟ್ ಸರಿಯಾಗಿರಬೇಕು. ಏನೋ ಬಿಡಾಂಟಿ, ಮನೆ ಆಗೋವರೆಗೂ ಅಂತೇಳಿ ನಾವೇ ಒಪ್ಕೊಂಡಿದ್ದೀವಲ್ಲ. ಇವಾಗ ಸಡನ್ನಾಗಿ ಹೋಗ್ಬಿಟ್ಟು ನಮಗೆ ಬೇಕು ಸಂಬಳ ಅಂತ ಕೇಳಿದ್ರೆ ಅತ್ತೆ ಮಾವ ಬೇಜಾರಾಗಲ್ವಾ? ಆದರೂ ಆಗ್ತಾರೆ ಕಣೋ, ನಾನೇ ಕರೆಸಿ ಹೇಳ್ತೀನಿ. ಈಗಳಮ್ಮ ಇನ್ಮೇಲೆ ಕೊಡೋಕ್ಕಾಗಲ್ಲ, ಇಷ್ಟು ದಿನ ಕೊಟ್ಟವ್ರೆ, ನಮಗೂ ಮನೆ ಬಾಕ್ಲು ಅನ್ನೋದು ಐತೆ. ನೀವೆಷ್ಟೋ ಓದಿಸಿದ್ದೀರಾ ಅಂತೇಳಿ ಸುಮ್ಮನೆ ಯಾವಾಗಲೂ ಇಸ್ಕೊಂಡ್ರೆ ಯಾರು ಬಿಡ್ತಾರೆ ಹೇಳಮ್ಮ ಅಂತ ಕೇಳ್ತೀನಿ. ಯಾರು ಬಿಡಲ್ಲ ಕಣೋ. ಅವರೆಷ್ಟೇ ಲಕ್ಷ ದುಡಿತಾರೆ ಅಂದರೆ ಯಾರು ಬಿಡೋದಿಲ್ಲ. ಅವ್ರು ಎಷ್ಟೇ ಆಗಲೇಳು, ಎಷ್ಟೇ ಅವರು ಚೆನ್ನಾಗಿದ್ದಾರೆ ಅಂತಂದ್ರೂ ಕೊಡೋದಿಲ್ಲ ಯಾರೂ. ನಾವಾಗತ್ತಿಗೆ ಇಷ್ಟು ದಿನ ಸುಧಾರಿಸಿದ್ದೀವಿ ಗೊತ್ತಾ? ನಿಮ್ಮ ಅಪ್ಪನೂ ಮನೆ ಬೇಜಾರಾಗಿತ್ತು. ಏನು ಮಾಡಲಿ, ಅವ್ರ ಸಂಬಳ ಎಲ್ಲ ಕೊಡೋದಿಲ್ಲ. ಇಬ್ಬರು ಗೌರ್ಮೆಂಟ್ ಕೆಲಸದವರು, ನಿನ್ನ ಸೊಸೆಯವರು ಏನು ಮಾಡಲಿಲ್ಲ ಅಂತಾರೆಲ್ಲ ನಾನು ಏನು ಮಾಡೋಣ ಅಂತ ಹೇಳಿ ನಿಮ್ಮಪ್ಪ ತುಂಬ ಬೇಜಾರಾಗಿತ್ತು ಗೊತ್ತಾ? ಯಾರು ಕೊಡಲ್ಲ. ಎಷ್ಟೇ ಐತೆ ಅಂದ್ರೂ ಮನೇಲಿ ಎಷ್ಟೇ ಒತ್ಕೊಂಡಿದ್ರು ಯಾರಿಗೂ ಕೊಡೋದಿಲ್ಲ. ನಮಗೆ ತೋಟದಲ್ಲಿ ಬೇಕಾದ್ರೂ ನೀರು ಬೇರೆ ಕಡಿಮೆ ಆಗ್ತಾ ಇದ್ದಾವೆ. ತೋಟ ಬೇರೆ ಆಲೇನೆ ಭಾಳ ದಿವಸದ್ದು, ನೀನು ಹೊಸ್ದಾಗೆಲ್ಲ ಇಡಬೇಕು ಅಂತ ನಿಮ್ಮಪ್ಪ ಎಷ್ಟು ಕಷ್ಟ ಬೀಳ್ತಾಯಿತೆ. ನೀವೇನು ಕೇಳಂಗೆ ಇಲ್ಲ. ನಿಮ್ಮ ಹೆಂಡ್ತಿಯರ್ನ ಅವ್ರಿಗೆ ಇಷ್ಟ ಬಂದಂತೆ ಅವ್ರ ಅಕ್ಕ ತಂಗಿಯವ್ರು ಇಲ್ಲೋಡೆ ಇವಳೆ ಸುಮಿತ್ರಾ ಏನು ಬೇಕೋ ಅದನ್ನು ತಗೊಳ್ತಾರೆ, ಏನು ಬೇಕೋ ಅದನ್ನು ತಗೊಂಡು ಹೆಂಗೆ ಬೇಕೋ ಹಂಗಿರ್ತಾರೆ ಅವರಿಬ್ರು. ಹೇಳೋರಿಲ್ಲ ಕೇಳೋರಿಲ್ಲ.
ಅವ್ರಿಗಿಂತ ಸೀರೆ ಬೇಕಾ ತಗೊಂಬಂದ್ಬಿಡ್ತಾರೆ. ಮನೆ ವರಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ 1,500 2 ಸೀರೆ ತಗೊಂಬಂದಿದ್ದಾರೆ. ನಮ್ಮ ಅತ್ತೆ ಐತೆ ಹೋದ್ರೂ ಹೋಗ್ಲಿ ಒಂದು ಸೀರೆ ತಗೊಂಬರೋಣ ಅನ್ನೋದಿಲ್ಲ. ಬಿಡ ಮಾತ್ಲ ತಗೊಂಬರ್ತಾ ಸೀರೆದೇನು. ಅವ್ರೇನು ಅಂತಾರಲ್ಲ ಕಣಮ್ಮ, ಇಬ್ರು ಬಿಡತ್ಲಾಗ ಹೋಗ್ಲಿ. ನೀವಿಬ್ರು ಎಚ್ಚರಿಕೆ ತಾಣ್ಲಿಲ್ಲ ಅಂತಂದರೆ ಇನ್ನು ಇಬ್ಬರು ಇರೋ ಹಳಿಗಳು ಅವ್ರೇನು ಸುಮ್ಮನೆ ಬಿಡೋದಿಲ್ಲ. ಇವಾಗ ಅಲ್ಲಿ ಯಾರೋ ಒಬ್ಳು ಅವಳು ಇದ್ದಾಳಂತೆ, ಅವ್ರ ಮನೆಗೆ ಇದ್ದಾಳಂತೆ. ನೀವು ಮನೆ ಕಟ್ಸಿದ್ರೆ ಅವಳು ಅಲ್ಲೇ ಇರ್ತಾಳೆ. ಅವಳು ನನಗೆ ಸೇರ್ಬೇಕಾಯ್ತು. ನಮ್ಮ ಅಪ್ಪ ನಮ್ಮಮ್ಮನ ನಾನು ನೋಡ್ಕೊಂಡಿದ್ದು ಅಂತಾಳೆ ಅವಳು. ಅದೇನೋ ನಿಜಾನೇ. ಹೇಳ್ತೀನಿ, ಏನು ಮಾಡೋಣ, ಈ ವರ್ಷ ಸ್ವಲ್ಪ ಅಪ್ಪ ಅಮ್ಮ ಅನ್ನೋದು ಜಾಸ್ತಿ. ನಾನು ಹೇಳ್ದೆ, ಅವಾಗ ಕೇಳಲಿಲ್ಲ. ನೀವೇ ಹೇಳ್ರಿ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಬಂದು ಅಂತ ಹೇಳಿದ್ಲು. ಹೇಳಿದ್ದೆ, ಆದರೆ ಇವಾಗ ಹೆಂಗೆ ಹೇಳೋದಪ್ಪ ಅನ್ನಿಸ್ತೈತೆ ಕಣಂಟಿ. ಏನಿಲ್ಲ ಗೌತಮ್, ನಿನ್ನ ಗಂಡನಾಗಿ ಕೇಳೋ ಅಧಿಕಾರ ಐತೆ, ಕೇಳು, ಹೆದರ್ಕೋಬೇಡ ಅಷ್ಟೇನೆ. ಏನಾದರೂ ಪರವಾಗಿಲ್ಲ. ಹಿಂಗೈತೆ, ಹಿಂಗೆ ಹೇಳಿದ್ರಿ ನೀವು, ಅವಾಗ ಹಿಂಗೆ ನಾವು ಹೇಳಿದ್ವಿ. ಇವಾಗ ಕೊಡೋಕ್ಕಾಗಲ್ಲ, ನಮಗೂ ಮನೆ ಬಾಕ್ಲು ಅನ್ನೋದು ಐತೆ, ಇಷ್ಟು ದಿವಸ ಕೊಟ್ವಿ, ಇನ್ಮೇಲೆ ಕೊಡೋಕ್ಕಾಗಲ್ಲ ಅಂತೇಳಿ ಡೈರೆಕ್ಟಾಗಿ ಏನಾದರೂ ಒಂದು ಹೇಳ್ಬಿಡು ಅಷ್ಟೇನೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ತೋಟ ಐತೆ, ಹೊಲ ಐತೆ, ಎಲ್ಲ ಐತೆ, ಮಾಡ್ಕೊಂಬ್ಲೇಳು ಅವರು. ಏನಿಲ್ಲ, ಸುಮ್ಮನೆ ಏನು ಇಲ್ಲೆಲ್ಲ ಇಸ್ಕೊಂಡು ಅಲ್ಲಿ ಯಾರೋ ಒಬ್ಳು ಇದ್ದಾಳಲ್ಲ ಅವಳಿಗೆ ಕೊಡೋಕ್ಕೆ. ನಮ್ಮ ಇವರಿಬ್ರು ಮಾಡಿರೋದು. ಅವರಿಬ್ರು ಏನು ಬಿಡ್ತಾರೆ ನಮ್ಮ? ಅಲ್ಲಿ ಅವಳು ಊರಾಗ ಇದ್ದಾಳೆ, ಅವಳು ಗಂಡ ಸತ್ತಿರೋವಳು. ಅವರೇ ಎಲ್ಲ ತಗೊಂತಾರೆ. ನಿಮ್ಗೆ ಏನೂ ಇಲ್ಲ ಕಣೋ. ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ. ಏನೂ ಸಿಗೋದಿಲ್ಲ. ಅವಳೊಬ್ಳು ಊರಲ್ಲಿ ಬೇರೆ ಒಬ್ಳಿದ್ದಾಳೆ. ನಾವೇ ನೋಡ್ಕೊಂಡಿದ್ದು, ನೀವು ಅಲ್ಲಿದ್ದೀರಾ, ನಾವು ನೋಡ್ಕೊಂಡಿದ್ದು ಅಂತಾರೆ. ಇವ್ರು ಕೊಟ್ಟಿರೋದೆಲ್ಲ ಲೆಕ್ಕಕ್ಕೆ ಬರಲ್ಲ ಕಣೆ ಸುಮಿತ್ರಾ. ಎಷ್ಟು ಹೇಳ್ತೀನಿ, ನೀವು ಅರ್ಥನೇ ಆಗಲ್ಲ. ಇವರು ಅರ್ಥ ಮಾಡ್ಕೊಳ್ಳಲ್ಲ. ಸರಿ ಆಯ್ತು ಬಿಡಮ್ಮ, ಬರ್ತಾರಲ್ಲ ಅವಾಗ ಮಾತಾಡ್ತೀನಿ. ಇನ್ಮೇಲಿಂದ ನಮಗೆ ಕೊಡ್ರಮ್ಮ ಸಂಬಳ ಎಲ್ಲನ ಅಂತ ಹೇಳಿ ಅಮ್ಮನ ಕೈಗೆ ತಂದು ಕೊಡ್ರಿ ಅಂತ ಹೇಳ್ತೀನಿ. ನಿನ್ನ ಕೈಗೆ ತಗೊಂಬಂದು ಕೊಡ್ತಾರೆ. ಅದೇನು ಮಾಡ್ತೀರಾ ಮಾಡ್ರಮ್ಮ, ಅಷ್ಟೇನ ಕೊಡ್ತೀವಿ ನಿಮ್ಮ ಕೈಗೇನೆ ಎಲ್ಲನ. ನಾನು ದುಡ್ದಿರೋದು ಕೊಡ್ತೀನಿ, ಗೌತಮ್ ದುಡ್ದಿರೋದು ಕೊಡ್ತೀವಿ. ಎಲ್ಲ ಕೊಟ್ಟು ನಾವು ಜವಾಬ್ದಾರಿ ತಪ್ಪಿಸ್ಕೊಂತೀವಿ. ಅದೇನು ಮಾಡ್ತೀರಾ ನೀವೇ ಮಾಡಿರಿ ಅಷ್ಟೇ. ಅವ್ರಿಗೂ ಹೇಳ್ತೀನಿ. ಈಗ ಅಕ್ಕನ ಮೇಲೆ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಅಕ್ಕನ ಮೇಲೆ ಹೇಳಿದ್ರೆ ಅಕ್ಕನ ಇವಾಗ ಕೆಟ್ಟಳಾಗ್ಬಿಡ್ತಾಳೆ. ನೋಡಪ್ಪ ಇವಾಗ ಹೆಂಗೆ ಹೇಳಿದಾಳೆ ಅಂತ ಹೇಳಿ ಅವ್ರು ಬೇಜಾರಾಗ್ತಾರೆ. ನೋಡಿ, ನಮ್ಮ ಅತ್ತೆ ಹಿಂಗೆ ಹೇಳ್ಬಿಟ್ಟೈತೆ, ಹಿಂಗೆ ಹೇಳ್ಬೋದಾ ನಮ್ಮ ಅತ್ತೆ ಅಂತ ಹೇಳಿ ಅವ್ರು ಬೇಜಾರಾಗ್ತಾರೆ. ಅತ್ತೆ ಹೇಳ್ಕೊಟ್ಟೈತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಬಾರ್ದು. ನೋಡು, ನಮ್ಮ ಅತ್ತೆ ಎಷ್ಟು ಒಳ್ಳೆಯವರಪ್ಪ ಅನ್ನೋದು ಮನಸ್ಸಲ್ಲೇ ಇರಬೇಕು ಹೊರ್ತು ಅವ್ರಿಗೆ ನೋಡಪ್ಪ ನಮ್ಮ ಅತ್ತೆ ಹೆಂಗೆ ಹೇಳ್ಕೊಟ್ಟೈತೆ ಅನ್ನೋದು ಬರಬಾರ್ದು ಅವ್ರ ಮನಸ್ಸಲ್ಲಿ. ನಮ್ಮ ಅಕ್ಕ ಯಾರಿಗೂ ಆ ಥರ ಮಾಡಿಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಸರಿ ಆಯ್ತು ಬಿಡಂಟಿ. ಹೆಂಗೋನೋ ಇನ್ನೇನು ಮಾಡೋಕ್ಕಾಗುತ್ತೆ. ಹೇಳ್ತೀನಿ ಹಂಗಂತ. ಹೋಗಿ ಮಾತಾಡ್ಕೊಂಡೇ ಬರ್ತೀವಿ ಅತ್ತೆ ಮಾವನ ಹತ್ರ. ಮಾತಾಡ್ರಿ, ಹೋಗಿ ಹೆದರ್ಕೋಬೇಡಿ. ನಮಗೂ ಮಾವ ಮನೆ ಬಾಗ್ಲು ಅನ್ನೋದೈತೆ, ಇನ್ಮೇಲೆ ಕೊಡೋಕ್ಕಾಗಲ್ಲ. ಇಷ್ಟು ದಿನ ಕೊಟ್ಟಿದ್ದಾರೆ. ನಿಮ್ಗೆ ಎಷ್ಟೋ ಮನೆ ಮಾಡ್ಕೋಬೇಕು ಅಂದ್ರೆ ಯಾರಿದ್ದಾರ ಬೇಕಾದಷ್ಟು ಮಾಡ್ಕೊಳ್ಳಿ. ಅವರೇನು ಇವಾಗ ಅಲ್ಲಿ ಸೇರ್ಕೊಂಡಿರೋರು 2 ಮನೆ ಮಾಡಿಬಿಟ್ರೆ ನೀನೊಂದು ತಗೋಬೋದು ಕಣೆ ಅಂತ ಮಾತಾಡ್ಕೊಂಡಿರ್ತಾರೆ. ಮಾತಾಡ್ಕೊಂಡು ಮಾಡಿಸ್ತಾರೆ. ನೀನೇನು ತಿಳ್ಕೊಂಡಿದ್ಯಾ? ಈಗ ನಾನು ಹೇಳಿರೋ ಮಾತೆಲ್ಲ ಕೇಳಿದಿರ ಗೌತಮ್. ನಾನು ಹೇಳಿರೋದೇ ಎಲ್ಲ ನಿಮ್ಮ ಒಳ್ಳೇದಕ್ಕೆ ಹೊರ್ತು ನೀವು ಹಾಳಾಗ್ರಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ಮಾತು ಕೇಳಿದ್ದಕ್ಕೆ ನೀವು ನಾನು ಹೇಳಿರೋಂಥ ಎಜುಕೇಷನ್ನೇ ತೊಗೊಂಡ್ರಿ. ಪ್ರತಿಯೊಂದು ನಾನು ಹೇಳ್ದಂಗೆ ಮಾಡಿದ್ದೀರಾ. ಇದೊಂದು ನಾನು ಹೇಳ್ದಂಗೆ ಕೇಳಿ ನೀವು ಬುದ್ಧಿವಂತರ ಆಗ್ತೀರಾ. ಸರಿ ಆಯ್ತು ಆಂಟಿ, ನೀವು ಹೇಳ್ದಂಗೆ ಕೇಳ್ತೀವಿ. ಯಾಕಂದರೆ ನಾವು ಪ್ರತಿಯೊಂದೂ ನೀವು ಹೇಳ್ದಂಗೆ ಕೇಳಿರೋದು. ನಾವು ಓದೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ನೀವು ಹೇಳಿರೋದ್ರಂಗೆ ನಾವು ನಡ್ಕೊಂಡಿರೋದು, ಓದಿರೋದು ಪ್ರತಿಯೊಂದು ಎಲ್ಲ ನೀವು ಹೇಳ್ದಂಗೆ ನಾವು ಕೇಳಿರೋದು. ಇದರಲ್ಲಿ ನಾನು ನೀವು ಹೇಳ್ದಂಗೆ ಕೇಳಲ್ಲ ಅಂತ ಅನ್ನೋಕ್ಕಾಗುತ್ತಾ? ನೀವು ಹೇಳ್ದಂಗೆ ಕೇಳಲೇಬೇಕು ಆಂಟಿ. ನನ್ನ ಮಕ್ಕಳಂತ ಭಾವಿಸೋ ಇದನ್ನೇ ಹೊರ್ತನು ನಮ್ಮ ಅಕ್ಕನ ಮಕ್ಕಳು ಅಂತ ನಾನು ಯಾವತ್ತೂ ನಿಮ್ಮನ್ನು ಅಂದ್ಕೊಂಡಿಲ್ಲ. ನಿಮಗೆ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಸರಿ ಆಯ್ತು ಆಂಟಿ. ಇಷ್ಟು ದಿವಸ ನಾವು ಓದೋದ್ರಲ್ಲಾಗಲಿ ಏನಾದರೂ ಒಂದು ಬಟ್ಟೆ ತಗೊಳ್ಳಿಂದ ಹಿಡ್ದು ಏನೇ ನಾವು ಪ್ರತಿಯೊಂದು ಏನೇ ಕೆಲಸ ಮಾಡ್ಬೇಕಂತಂದ್ರೂ ನಾವು ನಮ್ಮ ಆಂಟಿಗೆ ಹೇಳೇನೆ ನಾವು ಕೆಲಸ ಮಾಡ್ತಾಯಿದ್ದು. ಎಲ್ಲದರಲ್ಲೂ ನಮ್ಮ ಆಂಟಿಗೆ ಹೇಳ್ಕೊಂಡು ನಾವು ಎಲ್ಲ ಕೆಲಸ ಮಾಡಿಕೊಂಡು ನಮ್ಮ ಆಂಟಿ ಹತ್ರ ಎಲ್ಲ ನಾವು ಹೇಳ್ಕೊತಾ ಇದ್ವಿ. ಇವಾಗ ನಮ್ಮ ಆಂಟಿ ನೀವು ದುಡ್ಡಿಸ್ಕೊಂಡು ನೀವು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ದೆ. ನಮ್ಮ ಆಂಟಿ ಮಾತು ನಾವು ಪ್ರತಿಯೊಂದನ್ನು ಕೇಳಿದ್ದೀವಿ, ಇದನ್ನು ಕೇಳ್ತೀವಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.